ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ದಲಿತರಿಗೆ ಕೊಡ್ತೀನಿ ಅಂತ ಚಿಪ್ಪು ಕೊಟ್ಟಿದ್ದಾರೆ. ದಲಿತರಿಗೆ ಸರ್ಕಾರ ಮೋಸ ಮಾಡಿದೆ, ಯಾರದ್ದೋ ಒತ್ತಡಕ್ಕೆ ಮಣಿದು ಅನ್ಯಾಯ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಒಳ ಮೀಸಲಾತಿಯನ್ನು ಮಾಡಿ ಇಷ್ಟು ವರ್ಷ ಕೊಡ್ತೀನಿ ಅಂತೇಳಿ ಕೊನೆಗೆ ಕೊಟ್ಟಿದ್ದು ಚಿಪ್ ಕೊಟ್ರು ಎಲ್ಲರೂ. ಅದರಲ್ಲಿ ಏನು ನಾವು 17% ಜಾಸ್ತಿ ಮಾಡಿದ್ರಿ. ಅದನ್ನ ನಾವು ಕಾನೂನು ಪ್ರಚಾರ ಮಾಡೋದು ಅಷ್ಟೇ. ಇದು ಸಿದ್ದರಾಮಯ್ಯ ಒಳ ಮೀಸಲಾತಿ ವಿಚಾರದಲ್ಲಿ ಎಸ್ಸಿಗಳಿಗೆ ಮೋಸವಾಗಿದೆ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು, ಪರಮೇಶ್ವರ್, ಮಹದೇವಪ್ಪ ಯಾಕೆ ಬಾಯಿಗೆ ಬಟ್ಟೆ ಕಟ್ಟಿ ಕುಳಿತಿದ್ದಾರೋ ಗೊತ್ತಿಲ್ಲ. ಚುನಾವಣೆಗೆ ಎಸ್ಸಿ ಎಸ್ಟಿ ಟ್ರಂಪ್ ಕಾರ್ಡ್ ಆಗಿ ಬಳಸಿ ನಂತರ ಕಸದ ಬುಟ್ಟಿಗೆ ಎಸೆತಾರೆ. ಉಪಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇವೆ. ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ. ಸಿಎಂ ಡಿಸಿಎಂ ನಡುವೆಯೇ ಹೊಂದಾಣಿಕೆ ಇಲ್ಲ. ಅಲ್ಲದೆ ಸಿಎಂ ಕುರ್ಚಿ ಎಳೆದುಕೊಳ್ಳಲು ಪೈಪೋಟಿ ನಡೀತಾ ಇದೆ. ಈ ಗದ್ದಲದಲ್ಲೇ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ, ಎಸ್ಸಿ ಎಸ್ಟಿಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಯಾಕಂದರೆ ಬಹುಶಃ ನಾನು ಈ ರಾಜ್ಯದಲ್ಲಿದ್ದಂಥ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಪರಮೇಶ್ವರ್ ಆದಿ ಹಿಡ್ಕೊಂಡು, ಅದೇ ರೀತಿ ಮಹದೇವಪ್ಪರನ್ನ ಆದಿ ಹಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟಿ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೋರ್ಟಲ್ಲಿ ಈ ವ್ಯಾಜ್ಯವನ್ನು, ಈ ಕೇಸನ್ನು ನಡೆಯುವಂಥ ಟೈಮಲ್ಲಿ ಕೂಡ ಯಾರು ಕೂಡ ವಕೀಲರು ಕೂಡ ಹೋಗಿಲ್ಲ. ಇವತ್ತು ಸರ್ಕಾರ ಇವತ್ತು ಆ ಬೇಜವಾಬ್ದಾರಿತನದಿಂದನೇ ಇವತ್ತು 56% ಮೀಸಲಾತಿ ಇದ್ದಂಥದ್ದು ಇವತ್ತು 50% ಒಳಗಡೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ರಾಜ್ಯ ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಶಾಸಕರು ಸಚಿವರಾಗಬೇಕು ಎನ್ನುವ ಕೂಗು ಇದೆ, ಹೀಗಾಗಿ ದೆಹಲಿಗೆ ಹೋಗಿದ್ರು. ಆದರೆ ಇದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವಿಸ್ತರಣೆ ಆಗುವ ಸಾಧ್ಯತೆ ಇದೆ, ಆದರೆ ಯಾವಾಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕೂಗು ಮುನ್ನೆಲೆಗೆ ಬಂದಿರುವ ವಿಚಾರವಾಗಿ ಪ್ರಣವಾನಂದ ಸ್ವಾಮೀಜಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಡಿಸಿಎಂ ಡಿಕೆಶಿ ಅವರನ್ನ ಸಿಎಂ ಮಾಡಬೇಕು. ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಪಂಚರಾಜ್ಯ ಚುನಾವಣೆ ಆಗಲಿ ಎಂದಿದ್ರು. ಈಗ ಅದೆಲ್ಲವೂ ಮುಗಿದು ಹೋಗಿದೆ. ಈಗಲಾದರೂ ಡಿಕೆಶಿ ಅವರನ್ನ ಸಿಎಂ ಮಾಡಬೇಕು. ಅತಿ ಹಿಂದುಳಿದ ವರ್ಗದ ಮಠಾಧೀಶರು ಡಿಕೆಶಿ ಅವರ ಪರ ಇದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂತಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂತಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ. ಪಂಚಮಸಾಲಿ ಮಠದ ವಿವಾದದ ಬೆನ್ನಲ್ಲೇ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಪಂಚಮಸಾಲಿ ಸಮಾಜ ದೊಡ್ಡದಿದೆ. ಟ್ರಸ್ಟ್ ಕೇವಲ ದಾವಣಗೆರೆ, ಹಾವೇರಿ, ಚಿತ್ರದುರ್ಗಕ್ಕೆ ಸೀಮಿತವಾಗಿದೆ. ಮಠಕ್ಕೆ ನಂದಿಹಳ್ಳಿ, ಹಾಲಪ್ಪ ಬುನಾದಿ ಹಾಕಿದ್ದಾರೆ. ರಾಜ್ಯದಲ್ಲಿ ಬಹುದೊಡ್ಡ ಸಮಾಜ ಇದ್ರು. ಟ್ರಸ್ಟಿಯಲ್ಲಿ ಮಾಜಿ ಸಚಿವರಿಲ್ಲ, ಶಾಸಕರಿಲ್ಲ. ಅವರೆಲ್ಲ ದಾನ ಕೊಟ್ಟವರು. ಟ್ರಸ್ಟ್ನಲ್ಲಿ ಯಾರೂ ಇಲ್ಲ. ಟ್ರಸ್ಟ್ಗೆ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿದೆ. 18 ವರ್ಷ ಲೆಕ್ಕ ಕೊಟ್ಟಿಲ್ಲ. ಕೇಳಿದರೆ ನೀವ್ಯಾರು ಕೇಳೋಕೆ, ನೀವೆಷ್ಟು ಕೊಟ್ಟಿದ್ದೀರಿ ಅಂತಾರೆ. ಗೌರವಯುತವಾಗಿ ಲೆಕ್ಕ ಕೊಡಲಿಲ್ಲ. ಇನ್ನು ಬಾವಿ ಬೆಟ್ಟಪ್ಪನವರು ಹೇಳಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಲೆಕ್ಕ ಕೊಡೋಕ್ಕಾಗಲ್ಲ. ಅಕ್ರಮ ಮಾಡಿದ್ದೀರಿ, ಮಾಫಿ ಮಾಡಿಬಿಡೋಣ ಅಂತ ಕೇಳಿದ್ದಾರೆ. ಸ್ವಾಮೀಜಿ ಮುಟ್ಟಿದ್ರೆ ಭಸ್ಮ ಆಗ್ತೀರಾ. ಪೀಠ ಕೆಣಕಿ ಏನಾಗಿದ್ದಾರೆ ನೋಡ್ಕೊಳ್ಳಿ. ಅವರನ್ನು ಮುಟ್ಟಿ ನೋಡಿ. ನಾವು ಬಳೆ ತೊಟ್ಟಿಲ್ಲ, ಇನ್ನು ಕಣಿಗೆ ಮುಂದೆ ಏನು ನಡೆಯಲ್ಲ ಅಂತ ಮಾಜಿ ಶಾಸಕ
ಎಚ್.ಎಸ್. ಶಿವಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಏನು ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ. 2008ರಲ್ಲಿ ಪೀಠ ಸ್ಥಾಪನೆ ಆಯ್ತು, ಫೆಬ್ರವರಿ 18. ಪೀಠ ಸ್ಥಾಪನೆ ಆದ್ಮೇಲೆ ಸಮಾಜ ಕಟ್ಟೋದಕ್ಕಿಂತ ಕಟ್ಟಡ ಕಟ್ಟೋದೇ ಒಂದು ಕೆಲಸ ಮಾಡಿಬಿಟ್ರು. ಟ್ರಸ್ಟಿಗಳಿಗೆ ಅವ್ರ ಸ್ಥಾನ ಮತ್ತು ಟ್ರಸ್ಟೇ ದೊಡ್ಡದಾಯ್ತೆ ಹೊರತು ಸಮಾಜ ದೊಡ್ಡದಾಗ್ಲಿಲ್ಲ. ಅವ್ರಿಗೆ ಸಮಾಜದಲ್ಲಿ ಕಟ್ಟ ಕಡೆಯ ಏನು ಸಮಾಜದಲ್ಲಿ ಹುಟ್ಟಿದ ಮಕ್ಕಳಿಗೆ ಮೀಸಲಾತಿ ಕೊಡಿಸ್ಬೇಕು ಅನ್ನೋ ಕಿಂಚಿತ್ತು ಕೂಡ ಕಳಕಳಿ ಅವರಲ್ಲಿ ಬರಲಿಲ್ಲ. ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ. 2008ರಲ್ಲಿ ಪೀಠ ಸ್ಥಾಪನೆ ಆಯ್ತು, ಫೆಬ್ರವರಿ 18. ಪೀಠ ಸ್ಥಾಪನೆ ಆದ್ಮೇಲೆ ಸಮಾಜ ಕಟ್ಟೋದಕ್ಕಿಂತ ಕಟ್ಟಡ ಕಟ್ಟೋದೇ ಒಂದು ಕೆಲಸ ಮಾಡಿಬಿಟ್ರು. ಟ್ರಸ್ಟಿಗಳಿಗೆ ಅವ್ರ ಸ್ಥಾನ. ರಾಜ್ಯ ಬಿಜೆಪಿ ಅಂದರೆ BS ಯಡಿಯೂರಪ್ಪ. ಇದೀಗ BSY ರಾಜಕಾರಣಕ್ಕೆ ಎಂಟ್ರಿಯಾಗಿ 50 ವರ್ಷ ಕಂಪ್ಲೀಟ್ ಹಿನ್ನೆಲೆ ಬಿಜೆಪಿಯಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಸಲು ಸಜ್ಜಾಗಿದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಮೇ 9ಕ್ಕೆ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು, ಕಾರ್ಯಕ್ರಮದ ವೇದಿಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆದಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗ ನಡೆಯುವ ಕಾರ್ಯಕ್ರಮ ನಡೆಯಲಿದ್ದು, ಇಂದು ವಿಜಯೇಂದ್ರ, ಶ್ರೀರಾಮುಲು, ಗೋವಿಂದ ಕಾರಜೋಳ್, GM ಸಿದ್ದೇಶ್ವರ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ 10 ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು, ಎಲ್ಲ ಸಮುದಾಯಗಳ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ರಾಜ್ಯದ ಅಧ್ಯಕ್ಷರಾದಂತ BY ವಿಜಯ ಸಚಿವ ಡಿ ಸುಧಾಕರ್ ಅನಾರೋಗ್ಯದಿಂದ ಬಳಲುತ್ತಿರುವ ಹಿನ್ನೆಲೆ DCM DK ಶಿವಕುಮಾರ್ ಅವರು ಸುಧಾಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ಡಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ದಾರೆ. ಇನ್ನು ಆರೋಗ್ಯ ಸ್ಥಿತಿ ಕುರಿತು ವೈದ್ಯರ ತಂಡದೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಕುಟುಂಬ ಸದಸ್ಯರ ಜೊತೆ DKಶಿ ಸಮಾಲೋಚನೆ ನಡೆಸಿದ್ದಾರೆ. ಬೀದರ್ನಲ್ಲಿ ಸ್ಲಂ ಬೋರ್ಡ್ ನಂಬಿ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹೊಸ ಮನೆಯ ಕನಸು ಕಂಡಿದ್ದ ಫಲಾನುಭವಿಗಳಿಗೆ ಅಧಿಕಾರಿಗಳಿಂದ ಮೋಸವಾಗಿದೆ ಅಂತ ಆರೋಪಿಸಲಾಗಿದೆ. ಕಳೆದ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಮನೆ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು, ಬಸವ ಕಲ್ಯಾಣ ನಗರದ ಧರ್ಮಪ್ರಕಾಶ್ ಕಾಲೋನಿಯ ನಿವಾಸಿಗಳು ಅತಂತ್ರ ಸ್ಥಿತಿಯಲ್ಲಿ ಬದುಕುವಂತಾಗಿದೆ. ಕೋಳಿಗೂಡಿನಂತಹ ಶೆಡ್ನಲ್ಲಿ ಮಕ್ಕಳು, ವೃದ್ಧರನ್ನ ಕಟ್ಟಿಕೊಂಡು ಜೀವನ ನಡೆಸುವಂಥ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಮನೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದಕ್ಕೆ ಬಡ ಕುಟುಂಬಗಳು ಕಂಗಾಲಾಗಿದ್ದು, ಅಧಿಕಾರಿ ಮತ್ತು ಶಾಸಕರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಸಾಯಿಖಾನೆಗಳ ಹಾವಳಿ ಹೆಚ್ಚಾಗಿದೆ. ಕಸಾಯಿಖಾನೆಗೆ ಜಾನುವಾರುಗಳನ್ನು ಸಾಗಿಸುವ ವೇಳೆಯೇ ಶಾಸಕ ಶರಣು ಸಲಗರ್ ದಾಳಿ ನಡೆಸಿ 20ಕ್ಕೂ ಹೆಚ್ಚು ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದ ಚಿಟ್ಟಾ ಕ್ರಾಸ್ ಬಳಿ ರೇಡ್ ನಡೆದಿದ್ದು, ಅಕ್ರಮವಾಗಿ ಸಾಗಿಸ್ತಾ ಇದ್ದ ಜಾನುವಾರುಗಳನ್ನು ರಕ್ಷಿಸಲಾಗಿದೆ. ಇನ್ನು ಒಂದೇ ವಾಹನದಲ್ಲಿ 6 ಜಾನುವಾರುಗಳು ಸಾಗಾಟ ಹಿನ್ನೆಲೆ ವಾಹನದಲ್ಲಿ ಎತ್ತು ಸಾವನ್ನಪ್ಪಿದ್ದು, ಚಾಲಕರ ವಿರುದ್ಧ ಶಾಸಕ ಗರಂ ಆಗಿದ್ದಾರೆ. ಇದೇ ವೇಳೆ ಅಕ್ರಮ ಜಾನುವಾರು ಸಾಗಾಟ ಮಾಡುವವರ ವಿರುದ್ಧ ಶಾಸಕ ಶರಣು ಸಲಗರ್ ದೂರು ನೀಡಿದ್ದಾರೆ. ವಿಜಯನಗರದ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದ್ದು, ಬಾಕಿ ಇರುವ ವೆಲ್ಡಿಂಗ್, ಪೇಂಟಿಂಗ್ ಕಾರ್ಯ ಮೇ 15ರ ಒಳಗೆ ಮುಗಿಯಲಿದೆ. 2024 ಆಗಸ್ಟ್ 10ರಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ಪರಿಣಾಮ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿತ್ತು. ಹೀಗಾಗಿ 19ನೇ ಕ್ರಸ್ಟ್ ಗೇಟ್ನ ಜೊತೆಗೆ ಎಲ್ಲ 33 ಗೇಟ್ಗಳನ್ನು ಹೊಸದಾಗಿ ಅಳವಡಿಸುವ ಕಾರ್ಯವನ್ನು 2025ರ ಡಿಸೆಂಬರ್ನಲ್ಲಿ ಆರಂಭಿಸಿ ಸಾಕಷ್ಟು ಸವಾಲುಗಳ ಮಧ್ಯೆಯೂ 121 ದಿನಗಳ ಕಾಲ ಕೆಲಸ ನಿರ್ವಹಿಸುವ ಮೂಲಕ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ತಜ್ಞರು, ಅಧಿಕಾರಿಗಳು, ಕಾರ್ಮಿಕರು ಶ್ರಮಿಸಿದ್ದಾರೆ. ಇನ್ನು ಇದೀಗ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿರೋದ್ರಿಂದ ಟಿಬಿ ಬೋರ್ಡ್ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದು, ಅಧಿಕಾರಿಗಳು ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತಂದೆ ಬೈದ್ರು ಎಂಬ ಕ್ಷುಲ್ಲಕ ಕಾರಣಕ್ಕೆ ಯುವತಿಯೋರ್ವರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ನಡೆದಿದೆ. ತಂದೆ ಗೋಪಾಲ್ ಅವರು ಮಗಳಿಗೆ ಸಾಂಬಾರ್ ಮಾಡುವಂತೆ ತಿಳಿಸಿ ಹೊರ ಹೋಗಿದ್ರು.
ತಂದೆ ವಾಪಸ್ ಬಂದರೂ ಮಗಳು ಸಾಂಬಾರ್ ಮಾಡಿಲ್ಲ ಅಂತ ಬೈದಿದ್ದಕ್ಕೆ ಮಗಳು ಸೌಜನ್ಯ ಪೂಜಾರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆಯ ಸಂಬಂಧ ಗೋಣಿಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರಿನಿಂದ ಸಾಗರ ಮಾರಿಕಾಂಬಾ ಜಾತ್ರೆಗೆ ಬಂದು ಚಿನ್ನದ ಸರ ಎಗರಿಸಿದವಳನ್ನ ಬಂಧಿಸಲಾಗಿದೆ. ಫೆಬ್ರವರಿ 6ರಂದು ಜಾತ್ರೆ ಮುಗಿಸಿ ತಮ್ಮ ಊರಿಗೆ ತೆರಳಲು ಬಸ್ ನಿಲ್ದಾಣದಲ್ಲಿ ಜಯಮ್ಮ ಅವರು ಬಸ್ ಹತ್ತೋದಕ್ಕೆ ನಿಂತಿದ್ರು. ಈ ವೇಳೆ ಬ್ಯಾಗ್ನಲ್ಲಿ ಸುಮಾರು 12 ಗ್ರಾಂ ತೂಕದ ಸರವನ್ನ ಕದ್ದು ಪರಾರಿಯಾಗಿದ್ದ ಸುಮಿತ್ರಾಳನ್ನ ಸಾಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತಳಿಂದ ಸುಮಾರು 1,30,30,000 ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕೋಡಿ ಪಟ್ಟಣದ ಹಾಲಟ್ಟಿ ಬಳಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಆಟೋ ಡ್ರೈವರ್ ಶವ ಪತ್ತೆಯಾಗಿದೆ. ಕಳೆದ ರಾತ್ರಿ ಮನೆಯಿಂದ ಆಟೋ ಸಮೇತವಾಗಿ ಹೋಗಿದ್ದ ಆಟೋ ಡ್ರೈವರ್ ಶವವಾಗಿ ಪತ್ತೆಯಾಗಿದ್ದಾನೆ. ಜಿಲ್ಲೆಯ ಮುಲ್ಲಾ ಫ್ಲಾಟ್ ನಿವಾಸಿ 41 ವರ್ಷದ ಬಂದೇನವಾಜ ರಂಜಾನ್ ಎಂದು ಗುರುತಿಸಲಾಗಿದೆ. ಇನ್ನು ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಹಾಗೂ ಸೋಕೋ ಫೋರೆನ್ಸಿಕ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಟೋ ಡ್ರೈವರ್ ರಂಜಾನ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗಿದೆ. ಘಟನೆಯ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಿದ್ದ 5 ಪೊಲೀಸರು ಬಂಧಿಸಿದ್ದಾರೆ. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಶಿವಮೊಗ್ಗ ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದ ಲವ, ಲೇಖಕ್, ಮನೋಜ್, ಕಿರಣ್, ಗಿರೀಶ್ ಸೇರಿ 5 ಹೊಳೆಹೊನ್ನೂರು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ 2.5 ಲಕ್ಷ ಮೌಲ್ಯದ 4 ಕೆಜಿ 690 ಗ್ರಾಂ ತೂಕದ ಗಾಂಜಾ ಸೇರಿ ಮಾರಾಟಕ್ಕೆ ಬಳಸಿದಂಥ ಹೋಂಡಾ ಆಕ್ಟಿವಾ ಬೈಕ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಂಧಿತರ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಬೆಳಗಾವಿಯಲ್ಲಿ ವಕೀಲೆಯ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮಂಡೋಳಿ ರಸ್ತೆಯಲ್ಲಿ ಇರೋ ಪೂಜಾ ಕಾಕತ್ಕರ್ ಮನೆ ಮೇಲೆ ಫೈರ್ ಆಗಿದ್ದು, ನಿನ್ನೆ ರಾತ್ರಿ 1 ರಿಂದ 2 ಗಂಟೆಯ ಸುಮಾರಿನಲ್ಲಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಮನೆಯ ಮೊದಲ ಮಹಡಿಯನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದು, ಗ್ಲಾಸ್ ಮೇಲೆ ಬಿದ್ದಿರೋ ಫೈರಿಂಗ್ ಮಾರ್ಕ್ ಬಿದ್ದಿದೆ. ಸದ್ಯ ಗುಂಡು ತಗುಲಿರೋ ಗ್ಲಾಸ್ FSLಗೆ ರವಾನಿಸಲಾಗಿದ್ದು, ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ವಕೀಲೆ ಪೂಜಾ ಹೈ ಪ್ರೊಫೈಲ್ ಕೇಸ್ ಪರ ವಾದ ಮಾಡ್ತಾ ಇದ್ದು, ಪೊಲೀಸರು ರಕ್ಷಣೆ ಒದಗಿಸಿದ್ದಾರೆ. ನಾ ಅಲ್ಲೇ ಪೈಲೆ 1:30 ಇಲ್ಲೇ ಇದ್ರು ನಾವು, ನಮ್ಮ ಗಂಡ ಮತ್ತು ನಾನು ಡಾಕ್ಟರ್ಗೆ ಹೇಳಿದ್ದೀನಿ ಬಾ ತೆಳಗೆ ಅಂತ ಹೇಳಿ ನಾವು ತೆಳಗೆ ಹೋಗಿದ್ದೀವಿ. ಆಮೇಲೆ ಆಗಿದ್ದು ಸರ್ ಇದು ಶೂಟ್. ನಾವು ತೊಳಗಿದ್ದೆಲ್ಲ ಗ್ರೌಂಡ್ ಫ್ಲೋರ್ಗೆ ಶೂಟ್ ಅಂತ ಕಟ್ ಅಂತ ಇದು ಬಂತು. ಬಟ್ ಆ ಟೈಮ್ ನಾಯಿ ಭೀ ಕಿರಿಕಿರಿ ಮಾಡಿದೆ. ಬಹುಶಃ ಮಳೆ ಒಳಗೆ ಇದು ಮಾಡಿರ್ಬೋದು. ನಾ ಅಷ್ಟು ಸೀರಿಯಸ್ ಇದು ಮಾಡಲಿಲ್ಲ. ಅವ್ರು 1 ರೌಂಡ್ ಅಂತ ಹೇಳ್ತಾರೆ. ಅದರೊಳಗೆ ಅವ್ರು ಏನು ಮಾಡಿದ್ರೆ ಫಟ್ಸಿ ಲೈಟ್ ಭೀ ಹೋಗಿತ್ತು. ಜಿರಿ ಮಳೆ ಭೀ ಐತಿ ಅಂತವರಿ ಭಯ ಒಳಗೆ ನಾಯಿಗೆ ಫಟ್ಸಿ ಕಟ್ ಮಾಡಿದ ಮಾರಿ ಅಲ್ಲೇ ಮಲಗಿದಿತ್ತು ಮಾಡಿದ್ದಾರೆ ಸರ್. ಟೆನ್ಷನ್ ಬಂತು ಅವ್ರಿಗೆ. ಅವ್ರಿಗೆ ಹೇಳಕ್ಕೆ ಇದು ಆಗಲಿಲ್ಲ. ಹಾಂ, ಇಷ್ಟ ಅವ್ರಿಗೆ ಇದು ಆಗಿದೆ ಸರ್. ಈಗ ತೊಳಗೆ ಬರ್ತಾರೆ ಇಲ್ಲಿ. ಆ ದಿವಸ ಏನು ಅವ್ರಿಗೆ ಆಗೈತೆ ಅದು ಗೊತ್ತಿಲ್ಲ, ಅಲ್ಲಿ ಇದು ಮಾಡ್ರಿ. ಮತ್ತು ನಾ ಮಾರ್ನಿಂಗ್ ನೋಡಿದ್ದೀನಿ ತೆಳಗೆ ಬರಲಿಲ್ಲ ಅಂತ. ಮತ್ತು ಮುಂಜಾನೆ ಬಂದೀನಿ. ಆ ಟೈಮಿನ ಗಡ್ಬಡ ಒಳಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಮಾರ್ನಿಂಗ್ ಟ್ಯೂಷನ್ ಇರ್ತೈತಿ. ಅವ್ರಿಗೆ ಹೇಳಿದ್ನ ಇದು ಮಾಡಿದ್ದೀನಿ. ಮಧ್ಯಾಹ್ನ ಇವರು ವಾಟ್ಸಪ್ ಮಾಡಿದ್ವಿ, ಮಮ್ಮಿ ನೋಡಂತ ಏನಾಗೈತೆ ಅಂತ. ಆಮೇಲೆ ನಾನು ನೋಡಿದ್ದೀನಿ ಸರ್. ಆ ಸಲ ಅನುಮಾನ ಐತಿ ಅದು ಸರ್. ನಾಳೆ ಕೇಸಸ್ ಐತಿ ಅದು ಈಗೆಲ್ಲ ಹೇಳಿದ್ದೀನಿ. ಅವ್ರು ಕರೆಸಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಪೊಲೀಸರು. ಹಾಂ, ಪಾಪ ಅವ್ರು ಎಲ್ಲ ಇದು ಮಾಡತ್ತಾರೆ. 3 ದಿವಸದ ದಿನ ರಾತ್ರಿ ಸೆಕ್ಯೂರಿಟಿ ಭೀ ಕೊಡತ್ತಾರೆ, ಇನ್ವೆಸ್ಟಿಗೇಷನ್ ನಡತ್ತಾರೆ, ಬರತ್ತಾರೆ. ಅವ್ರು ಒಳ್ಳೆ ಕಾಲ್ ಭೀ ಮಾಡಕತ್ತಾರೆ ಸರ್ ಅವ್ರು. ಯಾಕಂದರೆ ನಮ್ದು ರಿಲೇಟಿವ್ ಒಳಗೆ ಏನು ಇದು ಇಲ್ಲ. ಹಾವೇರಿ ಜಿಲ್ಲೆಯಲ್ಲೂ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಶಂಕರಿಕೊಪ್ಪ ಗ್ರಾಮದ ಯುವತಿ ಶಂಕರಮ್ಮ ನಿಶ್ಚಿತಾರ್ಥದ ದಿನವೇ ನಾಪತ್ತೆಯಾಗಿದ್ದು, ಕುಟುಂಬಕ್ಕೆ ಆಘಾತವಾಗಿದೆ. ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರು ಯುವತಿಯನ್ನ ಪುಸಲಾಯಿಸಿ ಲವ್ ಜಿಹಾದ್ಗೆ ಯತ್ನಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ರಾತ್ರಿ ಇಬ್ರಾಹಿಂ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ದ ಯುವತಿ ಬೆಳಿಗ್ಗೆ ಆಗ್ತಿದ್ದಂತೆ ಮನೆ ಹಿಂಬಾಗಿಲಿನಿಂದ ಪರಾರಿಯಾಗಿದ್ದಾಳೆ. ನಮ್ಮ ಮಗಳು ನಮಗೆ ಬೇಕು, ಇಲ್ಲದಿದ್ದರೆ ಸ್ಟೇಷನ್ ಮುಂದೆ ವಿಷ ಕುಡಿತೀವಿ ಅಂತ ತಾಯಿ ಕಣ್ಣೀರು ಹಾಕಿದ್ದಾರೆ. ಇಬ್ರಾಹಿಂ ಕುಟುಂಬದ ವಿರುದ್ಧ ಇದು 2ನೇ ಪ್ರಕರಣ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಈ ಘಟನೆಯಿಂದ ಜಿಲ್ಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಇನ್ನು ಘಟನೆಯ ಸಂಬಂಧ ಆಡೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ನಡೆದ ಪ್ರಿಯಕರ ಕಿರಣ್ ಹತ್ಯೆ ಪ್ರಕರಣ ಈಗ ಬೆಚ್ಚಿ ಬೀಳಿಸುವ ತಿರುವು ಪಡೆದುಕೊಂಡಿದೆ.
ಪ್ರೀತಿಯ ಹೆಸರಲ್ಲಿ ನಡೆದ ಈ ಭೀಕರ ಕೊಲೆಯ ಹಿಂದಿನ ಅಸಲಿ ಸತ್ಯ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ 2 ವರ್ಷಗಳಿಂದ ಪ್ರೀತಿಯಲ್ಲಿದ್ದ ಪ್ರೇಮ ಮತ್ತು ಕಿರಣ್ ರಾಜಾಜಿನಗರದ ಟೆಲಿಕಾಂ ಸ್ಟೋರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಕಿರಣ್ ಕಡೆಗಣಿಸ್ತಿದ್ದಾನೆ, ಮದುವೆಗೆ ನಿರಾಕರಿಸ್ತಾ ಇದ್ದಾನೆ ಎಂಬ ಕಾರಣಕ್ಕೆ ಪ್ರೇಮ ರೊಚ್ಚಿಗೆದ್ದಿದ್ಲು. ಕಿರಣ್ ಬೇರೆ ಯುವತಿಯರ ಬಗ್ಗೆ ಮಾತನಾಡೋದು ಮತ್ತು ಆಕೆಗೆ ಅವಮಾನ ಮಾಡಿದ್ದು, ಮನಸಾರೆ ಪ್ರೀತಿಸ್ತಿದ್ರು ಅವಮಾನ ಮಾಡ್ತಿದ್ದ ಎಂದು ಬೇಸರಗೊಂಡಿದ್ಲು. ಅಲ್ಲದೆ ಹೈ ಆ್ಯಂಡ್ ಬೈಕ್ ತೆಗೆದುಕೊಳ್ಳೋಕೆ ನಾನೇ ಕೊಡಿಸ್ತೀನಿ ಬಿಡು ಅಂತ ಕೂಡ ಹೇಳಿದ್ಲು. ಇನ್ನು ಅಷ್ಟು ಪ್ರೀತಿ ಕೊಟ್ಟರು ಮೋಸ ಮಾಡ್ತಾನೆ ಅಂತ ಬೇಸರವಾಗಿದ್ದ ಪ್ರೇಮ ಮೊದಲೇ ಸಿದ್ಧಪಡಿಸಿಟ್ಟುಕೊಂಡಿದ್ದಂತಹ ಪೆಟ್ರೋಲ್ ಮತ್ತು ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಹೇಳಿದ್ದಾಳೆ. ನೆಲಮಂಗಲದ ಟ್ರಾನ್ಸ್ಪೋರ್ಟ್ ಕಂಪನಿ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಕಂಪನಿಯ ಕಚೇರಿ ಮೆಟ್ಟಿಲುಗಳ ಮೇಲೆ ಗಾಂಜಾ ಗಿಡಗಳು ಪತ್ತೆಯಾಗಿವೆ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದ ಓಂ ಲಾಜಿಸ್ಟಿಕ್ಸ್ ಕಂಪನಿಯ ಅಲಂಕಾರಿಕ ಕುಂಡಗಳಲ್ಲಿ ಗಾಂಜಾ ಗಿಡಗಳು ಪತ್ತೆಯಾಗಿದ್ದು, ಯಾರು ಬೆಳೆದಿದ್ದಾರೆ ಎನ್ನುವ ಸುಳಿವು ಸಿಕ್ಕಿಲ್ಲ. ಇನ್ನು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಘಟನೆಯ ಸಂಬಂಧ NDPS ಆಕ್ಟ್ 1985 ಅಡಿ ಅಬಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಾಮನಹಳ್ಳಿಯಲ್ಲಿ ಕೋಡಿ ಶ್ರೀಗಳು ಆತಂಕಕಾರಿ ಭವಿಷ್ಯ ನುಡಿದಿದ್ದಾರೆ. ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಭವಿಷ್ಯದಲ್ಲಿ ಅನ್ನ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. ಪ್ರಕೃತಿಯಲ್ಲಿ ಏರುಪೇರು ಹೆಚ್ಚಾಗಿ ಅಪಮೃತ್ಯುಗಳ ಸಂಖ್ಯೆಯೂ ಹೆಚ್ಚಾಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಈ ಸಮಸ್ಯೆಯ ಪರಿಣಾಮ ಹೆಚ್ಚು ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ದೈವಾರಾಧನೆ ಹೆಚ್ಚಾಗಿರೋದ್ರಿಂದ ಮಳೆ ಬೆಳೆ ಸಮೃದ್ಧಿಯಾಗಿ ಜನರು ಸುಖ ಜೀವನ ನಡೆಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆಯೇ ಗಲಾಟೆ ನಡೆದಿದೆ. ಕೇರಳದ ವಿದ್ಯಾರ್ಥಿಗಳು ಹಾಗೂ ತಮಿಳುನಾಡು ವಿದ್ಯಾರ್ಥಿ ನಡುವೆ ಗಲಾಟೆ ನಡೆದಿದ್ದು, ವಿದ್ಯಾರ್ಥಿಯೊಬ್ಬ ತಮಿಳುನಾಡಿನಿಂದ ಸ್ನೇಹಿತರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದಾನೆ. ಹಲ್ಲೆ ಮಾಡಲು ಬಂದು ಡಕಾಯಿತಿ ಮಾಡಿ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಪೊಲೀಸರು 6 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಮೆಕ್ಯಾನಿಕ್ ಡಿಪ್ಲೊಮಾ ಮಾಡ್ತಿದ್ದ. ಈ ವೇಳೆ ಕಾಲೇಜಿನಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ ಅಂತ ಹೇಳಲಾಗಿದೆ. 14 ವರ್ಷದ ವೆಂಕಟೇಶ್ ಎಂಬ ಬಾಲಕ ಹಸುವಿಗೆ ಹುಲ್ಲು ಹಾಕುವ ವೇಳೆ ಹಾವು ಕಚ್ಚಿ ಸಾವನ್ನಪ್ಪಿದ್ದಾನೆ. ಘಟನೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ನಡೆದಿದೆ. ಬಲಗೈ ಬೆರಳಿಗೆ ಕಚ್ಚಿದ್ರು ಆತ ಮನೆಯವರಿಗೆ ತಿಳಿಸದೆ ಅಂಗಡಿಯಿಂದ ಪ್ಲಾಸ್ಟರ್ ತಂದು ಬೆರಳಿಗೆ ಸುತ್ತಿಕೊಂಡಿದ್ದಾನೆ. ನಂತರ ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ತಕ್ಷಣವೇ ಅವನನ್ನು ಪಿರಿಯಾಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮೃತಪಟ್ಟಿದ್ದಾನೆ. ಈ ಸಂಬಂಧ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕ್ರೇನ್ ಡಿಕ್ಕಿಯಾಗಿ ಪಾದಚಾರಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ. ಅಪಘಾತದಲ್ಲಿ 46 ವರ್ಷದ ಮುನಿಯಪ್ಪ ಸಾವನ್ನಪ್ಪಿದ್ದಾರೆ. ಊಟ ಪಾರ್ಸಲ್ ತಗೊಂಡು ಬರುವಾಗ ಅಪಘಾತ ನಡೆದಿದ್ದು, ಬಳಿಕ ವಾಹನ ನಿಲ್ಲಿಸಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಇನ್ನು ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿಯಾಗಿ 2 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ದೊಡ್ಡಬಳ್ಳಾಪುರ ನಗರದ ಕೋರ್ಟ್ ರಸ್ತೆಯಲ್ಲಿ ನಡೆದಿದೆ. ನಾಗೇಶ್ ಮತ್ತು ಮನೋಜ್ ಮೃತ ದುರ್ದೈವಿಗಳು ಅಂತ ಗೊತ್ತಾಗಿದೆ. ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಮೃತರಿಬ್ಬರು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಕುಟುಂಬಸ್ಥರು ಹೆಲ್ಮೆಟ್ ಹಾಕಿದ್ರೆ ನಮ್ಮ ಮಕ್ಕಳು ಬದುಕುಳಿತಾ ಇದ್ರು ಅಂತ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಮೃತದೇಹಗಳನ್ನು ದೊಡ್ಡಬಳ್ಳಾಪುರ ಶವಗಾರಕ್ಕೆ ರವಾನಿಸಲಾಗಿದೆ. ಘಟನೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಧಾರವಾಡದ ಹೊರವಲಯದಲ್ಲಿ ಗೋಮಾಂಸ ಸಾಗಾಟ ಮಾಡ್ತಿದ್ದ ವಾಹನದ ಮೇಲೆ ಬಜರಂಗ ದಳ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ವಾಹನ ತಡೆದು ಪರಿಶೀಲಿಸಿದಾಗ 5 ಟನ್ನಷ್ಟು ಗೋಮಾಂಸ ಪತ್ತೆಯಾಗಿದೆ. ಬೆಳಗಾವಿಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಈ ವಾಹನವನ್ನು ಬಜರಂಗ ದಳ ಕಾರ್ಯಕರ್ತರು ತಡೆದು ಪರಿಶೀಲಿಸಿ ಚಾಲಕನ ಸಮೇತ ವಾಹನವನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆ ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದ್ದು, ಅಕಾಲಿಕ ಮಳೆಯಿಂದ ಸೊರಬ ತಾಲೂಕಿನ ಉಳವಿ ಗ್ರಾಮದಲ್ಲಿ ಅಕಾಲಿಕ ಮಳೆ ಮತ್ತು ಗಾಳಿ ಮಳೆಯ ಅನಾಹುತ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಯಾದ ಪರಿಣಾಮ 25ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು, ಇಡೀ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಇನ್ನು ಉಳುವಿಯ ಜನತಾ ಕಾಲೋನಿಯ ವೆಂಕಟೇಶ್, ನಾಗರಾಜ್, ಇಮ್ರಾನ್ ಸೇರಿದಂತೆ 10ಕ್ಕೂ ಹೆಚ್ಚು ಜನರ ಮನೆಗಳ ಹಂಚು ಹಾಗೂ ಶೀಟ್ಗಳು ಗಾಳಿಗೆ ಹಾರಿ ಹೋಗಿವೆ. ಶುಂಠಿ ಗೋಡೌನ್ ಒಂದರ ಶೀಟ್ಗಳು ಸಹ ಗಾಳಿಗೆ ತೂರಿ ಹೋಗಿದ್ದು, ರೈತರು ಇದೀಗ ಕಂಗಾಲಾಗಿದ್ದಾರೆ.
ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ತೀವ್ರ ಬಿಸಿಲಿನ ತಾಪದಿಂದಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇನ್ನು ತಾಲೂಕಿನ ಕಟ್ಟಹಳ್ಳಿ ಮತ್ತು ಹೇಮಗಿರಿ ಭಾಗದಲ್ಲಿ ನೀರಿನ ಹರಿವು ಸ್ಥಗಿತಗೊಂಡಿದೆ. ಇದರಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಶಾಸಕ ಎಚ್.ಟಿ. ಮಂಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಾಲೂಕಿನ ಕೆರೆ ಕಟ್ಟೆಗಳು ಖಾಲಿಯಾಗಿದ್ದು ಜನ ಮತ್ತು ಜಾನುವಾರುಗಳಿಗೆ ನೀರು ಇಲ್ಲದಂತಾಗಿದೆ ಅಂತ ಜನರು ಆತಂಕಕ್ಕೊಳಗಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಬಿಸಿಲಿನ ತಾಪಮಾನ ವಿಪರೀತವಾಗಿದ್ದು ಬಿಸಿಲಿನ ಝಳ ತಡೆದುಕೊಳ್ಳಲು ಆಗದೆ ಪ್ರಾಣಿಗಳು ನೀರಿಗಾಗಿ ಪರದಾಡ್ತಾ ಇವೆ. ಬೆಳಗಾವಿ ನಗರದ ಸರ್ದಾರ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ವೇಳೆ ನೀರನ್ನು ಹರಿಸಿ ಕೋತಿಯೊಂದು ಮೈದಾನಕ್ಕೆ ಎಂಟ್ರಿ ಕೊಟ್ಟಿದೆ. ಕ್ರಿಕೆಟ್ ನಡೆಯುವಾಗಲೇ ನೀರು ಹರಿಸಿ ವೇದಿಕೆಗೆ ಕೋತಿ ಆಗಮಿಸಿದ್ದು ಈ ವೇಳೆ ಕ್ರಿಕೆಟ್ ಆಯೋಜಕರು ಬಾಟಲ್ನಿಂದ ನೀರು ಕುಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ಅಬ್ಬರದ ಮಧ್ಯೆ ನೀರಿನ ಸಮಸ್ಯೆ ಎದುರಾಗಿದ್ದು ಕುಡಿಯುವ ನೀರಿನ ನಿರ್ವಹಣೆ ಕುರಿತು ಈಗಾಗಲೇ 2 ಸಭೆ ನಡೆಸಲಾಗಿದೆ. ಮುಂದಿನ ಮೇ ತಿಂಗಳಲ್ಲಿ 62ರಿಂದ 114 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ನೀರಿನ ಸಮಸ್ಯೆ ಉದ್ಭವಿಸುವ ಹಳ್ಳಿಗಳಲ್ಲಿ ಖಾಸಗಿ ಬೋರ್ವೆಲ್ ಗುರುತು ಮಾಡಲಾಗಿದ್ದು ಜಿಲ್ಲೆಯಲ್ಲಿ ಗುಳೇದಗುಡ್ಡ, ಇಳಕಲ್ ತಾಲೂಕಿನ ತಲಾ 1 ಹಳ್ಳಿಯಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತೆ. ಮೇ ಅಂತ್ಯದವರೆಗೂ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚು ಉದ್ಭವಿಸುವುದಿಲ್ಲ. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕು, ಜೊತೆಗೆ ನೀರನ್ನು ಮಿತವಾಗಿ ಬಳಸಬೇಕು ಅಂತ ಜಿಲ್ಲಾಧಿಕಾರಿ ಸಂಗಪ್ಪ ಮನವಿ ಮಾಡಿಕೊಂಡಿದ್ದಾರೆ. ನಾವು ಒಂದು 2 ಬಾರಿ ಈ ಕುಡಿ ನೀರಿನ ಬಗ್ಗೆ ನಮ್ಮ ಅಧಿಕಾರಿಗಳ ಹಂತದಲ್ಲಿ 2 ಸಭೆ ಮಾಡಿದ್ದೆವು. ಜಿಲ್ಲಾ ಮಟ್ಟದ 2 ಸಭೆ ಮತ್ತು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಅವರು ಕೂಡ ಸಭೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ನಮ್ಗೆ ತೊಂದರೆ ಆಗ್ತಾ ಇರೋದು ಐಡೆಂಟಿಫೈ ಮಾಡೋದು 9 ತಾಲೂಕಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಟು ಮೇ 31 ಅಂತ ಏನು ತೊಂದರೆ ಇಲ್ಲ ಇವಾಗ ಆ್ಯಸ್ ಆಫ್ ನಾವು. ಅದರಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಸಮಸ್ಯೆ ಆಗೋದು 114ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ವಿಳಂಬ ಆದರೆ ಇದರಲ್ಲಿ ಅದರ ಸ್ವಲ್ಪ ತೊಂದರೆ ಆಗುವಂತ ಕಂಡು ಬಂದಿದೆ. ಈಗಾಗಲೇ ನಾವು ಒಂದು 2 ಬಾರಿ ಈ ಕುಡಿ ನೀರಿನ ಬಗ್ಗೆ ನಮ್ಮ ಅಧಿಕಾರಿಗಳ ಹಂತದಲ್ಲಿ 2 ಸಭೆ ಮಾಡಿದ್ದೆವು. ಜಿಲ್ಲಾ ಮಟ್ಟದ 2 ಸಭೆ ಮತ್ತು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಅವರು ಕೂಡ ಸಭೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ನಮ್ಗೆ ತೊಂದರೆ ಆಗ್ತಾ ಇರೋದು ಐಡೆಂಟಿಫೈ ಮಾಡೋದು 9 ತಾಲೂಕಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಟು ಮೇ 31 ಅಂತ ಏನು ತೊಂದರೆ ಇಲ್ಲ ಇವಾಗ ಆ್ಯಸ್ ಆಫ್ ನಾವು. ಅದರಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಸಮಸ್ಯೆ ಆಗೋದು 114ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ. ಹೀಟ್ ಸ್ಟ್ರೋಕ್ಗೆ ಶ್ವಾನ ಬಲಿಯಾಗಿರುವ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ. ವಿಜಯನಗರ ನಿವಾಸಿ ತೇಜಸ್ ಎಂಬುವವರು ಸಾಕಿದ್ದ ಗೋಲ್ಡನ್ ರಿಟ್ರೀವರ್ ವರ್ಗಕ್ಕೆ ಸೇರಿದ್ದ 7 ವರ್ಷದ ರೋನಿ ಶ್ವಾನ ಮೃತಪಟ್ಟಿದೆ. ನಿನ್ನೆಯಷ್ಟೇ ಖಾಸಗಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶ್ವಾನ ಸ್ಪರ್ಧೆಯಲ್ಲಿ ರೋನಿ ಶ್ವಾನವು ಭಾಗಿಯಾಗಿದ್ದು ಶ್ವಾನ ಪ್ರದರ್ಶನದ ಬಳಿಕ ಅಸ್ವಸ್ಥಗೊಂಡಿದ್ದ ಹಿನ್ನೆಲೆ ಪೆಟ್ ಆಂಬ್ಯುಲೆನ್ಸ್ ಮೂಲಕ ಶ್ರೀಪೆಟ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಯೋನಿ ಮೃತಪಟ್ಟಿದೆ. ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಿ ವರ್ಧಂತಿ ವಿಜೃಂಭಣೆಯಿಂದ ನಡೆಯಿತು. ಇಂದು ಅಮ್ಮನವರ ವರ್ಧಂತಿ ಹಿನ್ನೆಲೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿದ್ದು ಸ್ವರ್ಣ ಪುಷ್ಪ, ಕನಕಾಭಿಷೇಕ ಸೇರಿ ವಿವಿಧ ಬಗೆಯ ಅಭಿಷೇಕ ಮಾಡಲಾಯಿತು. ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದ್ದು ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.